ಕಾಲೇಜ್ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ ಬಿಸ್ನೆಸ್ ಮಾಡೋದು ಬೆಸ್ಟ್ ಇಲ್ಲ ಎಂಪ್ಲಾಯಿ ಆಗಿ ವರ್ಕ್ ಮಾಡೋದು ಬೆಸ್ಟ್ ಸರ್? Better let them get the experience and let them understand what's going on the business and all. ನನ್ ಪ್ರಕಾರ ಇರ್ಬೇಕಂದ್ರೆ ಆಫ್ಟರ್ ಕಾಲೇಜ್ ಒಂದು 2 ವರ್ಷ ಅಟ್ಲೀಸ್ಟ್ ಒಂದು ಕಾರ್ಪೊರೇಟ್ ಕೆಲಸ ಮಾಡಿದ್ವಿ, ಆಮೇಲೆ ಸ್ಟಾರ್ಟ್ ಮಾಡೋದು ಇಟ್ಸ್ ಬೆಟರ್. ಬೆಸ್ಟ್ ಬಿಸ್ನೆಸ್ ಮಾಡೋದು ಬೆಸ್ಟ್ ಸರ್. ನನ್ನ ಪ್ರಕಾರ ಬಿಸ್ನೆಸ್ ಇಸ್ ಬೆಟರ್ ಇನ್ ದಿಸ್ ಜನರೇಷನ್. ಸಿ ಲೈಕ್ ಕಾಲೇಜ್ ಎಂಪ್ಲಾಯ್ಸ್ ಡೈರೆಕ್ಟ್ ಆಗಿ ಬಿಸ್ನೆಸ್ ಹೋಗೋದು ಐ ಡೋಂಟ್ ಪ್ರಿಫರ್. ಲೈಕ್ ಮೈ ಸಜೆಷನ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಏಕದಮ್ ಬಿಸ್ನೆಸ್ ಕೇಳಿದ್ರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ, ಯಾಕಂದ್ರೆ ನಂಗೆ ಅನುಭವಗಳಾಗಿದೆ. ನನ್ನ ಪ್ರಕಾರ ದೇ ಶುಡ್ ಆಫ್ಟರ್ ಪಾಸ್ ಔಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ಬಿಸ್ನೆಸ್ ಮಾಡೋದು ಒಂದು ರೀತಿ ಒಳ್ಳೇದು ಅನ್ಸುತ್ತೆ. ಕೇಳಿದ್ರೆ ಬೆಸ್ಟ್ ತಗೊಳ್ಳೋದು ಬೆಸ್ಟ್. So it will be best for them only, like basics ನಾಲೆಡ್ಜ್ ಸಿಗುತ್ತೆ ಅಂತ. ಅಂದ್ರೆ ಸಡನ್ ಆಗಿ ಇವಾಗ ನಾವು ಫ್ರೆಶರ್ ಮೈಂಡ್ ಅಲ್ಲಿ ಇರ್ತಾರೆ, ಸೊ ಕ್ಲಾರಿಟಿ ಜಾಸ್ತಿ ಗೊತ್ತಿರಲ್ಲ. ಲೈಕ್ ಏನೇ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದೇ ಮಾರ್ಕೆಟ್ ಆಗಿರ್ಲಿ, ಲೈಕ್ ಇಂಡಸ್ಟ್ರಿ IT ಆಗಿರ್ಲಿ, ಸಮಥಿಂಗ್ ಯಾವ್ದೇ ಬಿಸ್ನೆಸ್ ಆಗಿರ್ಲಿ, ಅವ್ರಿಗೆ ಸ್ವಲ್ಪ ಗೊತ್ತಾಗ್ಬೇಕು ಅದ್ರ ಬಗ್ಗೆ. ಬಿಕಾಸ್ ಕಾಲೇಜ್ ಮುಗ್ದ ತಕ್ಷಣ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ, ಅಷ್ಟೊಂದು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇರಲ್ಲ. ವಿ ಶುಡ್ ಯೂಸ್ ಅವರ್ ಪೇರೆಂಟ್ಸ್ ಮನಿ. ಇನ್ಸ್ಟೆಡ್ 2 ವರ್ಷ ಕೆಲಸ ಮಾಡಿ ಅದನ್ನ ಸೇವ್ ಮಾಡ್ಕೊಂಡು ದೆನ್ ಇಫ್ ಇಟ್ ಸ್ಟಾರ್ಟ್ ಅವ್ರ ಕಾಸಲ್ಲಿ ಮಾಡೋವಾಗ ದೇ ವಿಲ್ ಹ್ಯಾವ್ ಮೋರ್ ಕಾನ್ಶಿಯಸ್ ಆನ್ ಹೌ ಟು ಮೇಕ್ ಪ್ರಾಫಿಟ್. ಅವ್ರದ್ದು ರಿಸೋರ್ಸ್ ಅವೈಲೇಬಲ್ ಮೇಲೆ ಇರುತ್ತೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತು ಅಥವಾ ಅವ್ರಿಗೆ ಒಂದು ಒಳ್ಳೆ ಕ್ಲಿಯರ್ ಕಟ್ ಐಡಿಯಾ ಇತ್ತು, ಲೈಕ್ ಈ ತರ ಫೈನಾನ್ಸ್ ತಗೊಂಡು ಈ ತರ ಮಾಡಿದ್ರೆ ನಂಗೆ ಈ ತರ ಇದೆ ಅಂತ ಬಿಸ್ನೆಸ್ ಫೀಸಿಬಿಲಿಟಿ ಕರೆಕ್ಟ್ ಆಗಿತ್ತು, ಸ್ಟಡಿ ಕರೆಕ್ಟ್ ಆಗಿತ್ತು ಅಂತಂದ್ರೆ ದೇ ಕ್ಯಾನ್ ಕಾಲೇಜ್ ಮುಗಿದ ತಕ್ಷಣ, ಯಾಕಂದ್ರೆ ಕಾಲೇಜ್ ಇಂದಾನೆ ಒಂದು ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಯಾವ ತರ ಮಾಡ್ಬೇಕು ಅಂತ, ದೇ ಕ್ಯಾನ್ ಸ್ಟಾರ್ಟ್. ಅಥವಾ ಇಲ್ಲ ಯಾವ್ದು ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ ಬೆಟರ್ ದೇ ಡಿಂಟ್ ಟು ವರ್ಕ್ ಮಾಡಿ ಅವ್ರಿಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇರುತ್ತೋ ಅಲ್ಲೇ ಜಾಯಿನ್ ಆಗಿ ಜಾಬ್ಗೆ ವರ್ಕ್ ಮಾಡಿ, ಅದಾದ್ಮೇಲೆ ಅದ್ರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಫಿನಾನ್ಸ್ ಸೆಟ್ ಮಾಡ್ಕೊಂಡು ಆಮೇಲೆ ಮಾಡೋದು ಒಳ್ಳೇದಾಗುತ್ತೆ. ಬೆಸ್ಟ್ ಬಿಸ್ನೆಸ್ ಇನಿಷಿಯಲಿ ಯಾಕಂದ್ರೆ ನಿಮ್ಗೆ ಹೇಗಿರುತ್ತೆ, ಟೈಮ್ ಇರುತ್ತೆ, ಎಲ್ಲ ಇರುತ್ತೆ. They will try to understand how business works. ಅದ್ರ ಮೇಲೆ ಡಿಪೆಂಡ್ ಆಗಿ they can go ahead. ಅಕಸ್ಮಾತ್ 4 ವರ್ಷ ನಾವು ಬಿಸ್ನೆಸ್ ಅಲ್ಲಿ ವರ್ಕೌಟ್ ಆಗಿಲ್ಲ, ಕೈ ಸುಟ್ಕೊಂಡು ಮಾಡೋದು ಅನ್ಕೊಂಡು they can just go secure a job, regular job. ಇಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಅಂಡ್ ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್ ತರ ಆ ತರ ಇದ್ರೆ ಅದು ಮ್ಯಾಟರ್ ಆಗಲ್ಲ, ಸೊ ಅವ್ರು ಕಂಟಿನ್ಯೂ ಮಾಡ್ಕೋಬಹುದು. ಸೊ ಲೈಕ್ ಇವ್ರದೇ ಅಂದ್ರೆ ಹೊಸದಾಗಿ ಅವರೇ ಸ್ಟಾರ್ಟ್ ಮಾಡ್ತಿದ್ದಾರೆ ಬಿಸ್ನೆಸ್, ಸೊ ಬ್ಯಾಕ್ ಗ್ರೌಂಡ್ ಆ ತರ ಏನಿಲ್ಲ ಅಂತಂದ್ರೆ ಬೆಟರ್ ಫಸ್ಟ್ ಕೆಲಸ ಮಾಡ್ಬೇಕು. ಮತ್ತೆ ಅಲಾಂಗ್ ವಿತ್ ಇದು ರಿಲೇಟೆಡ್ ಅವ್ರು ಯಾವ ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ ನೋಡಿ, ಅದ್ರ ರಿಲೇಟೆಡ್ ಫೀಲ್ಡ್ ಇದೆ, ಇನ್ನು ತುಂಬಾ ಬೆಟರ್. ಅದು ವ್ಯಕ್ತಿ ಮೇಲೆ ಅವ್ರು ಡಿಸೈಡ್ ಮಾಡ್ಕೊಳ್ಬೋದು. ಲೈಕ್ ಇಫ್ ಸಂಬಡಿ ಇಸ್ ಇಂಟ್ರೆಸ್ಟೆಡ್ ಇನ್ ಜಾಬ್, ಅವ್ರಿಗೆ ರಿಸ್ಕ್ ಇರಲ್ಲ ಬಿಕಾಸ್ ಫ್ಯಾಮಿಲಿ ಏನಿರಲ್ಲ, ಸೊ ರಿಸ್ಕ್ ತಗೊಳ್ಳೋ ಟೈಮ್ ಇರುತ್ತೆ ಅವಾಗ, ಸೊ ದೇ ಕ್ಯಾನ್ ಟೇಕ್ ರಿಸ್ಕ್. ಇವಾಗ ಕ್ಯಾಪಿಟಲ್ ಬೇಕಾಗುತ್ತೆ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಕ್ಯಾಪಿಟಲ್ ತಗೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ಇರ್ತಾರೆ. ಅವ್ರ ಇಂಡಿವಿಜುವಲ್ ಒಪಿನಿಯನ್ ಅದು, ಅದ್ರ ನನ್ನ ಪ್ರಕಾರ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಪಾಸ್ ಔಟ್ ಆದ ತಕ್ಷಣ ದೇ ಶುಡ್ ಬಿ ನಾಟ್ ನಾಯಿಂಗ್ ಎನಿಥಿಂಗ್, ನಾಲೆಜ್ ಇರಲ್ಲ ಅವ್ರಿಗೆ ಹೆಂಗೆ ಅಂತ. ಅಟ್ಲೀಸ್ಟ್ ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ದೇ ಶುಡ್ ನೋ ಲೈಕ್ ಎಂಪ್ಲಾಯ್ಮೆಂಟ್ ಹೆಂಗ್ ನಡೆಯುತ್ತೆ. ಇವಾಗ ನಾನು ಯಾರು ಲೇಬರ್ ತಗೋಬೇಕಾದ್ರೆ ಹೆಂಗ್ ನಡೆಯುತ್ತೆ ಆಸ್ ಅ ಲೇಬರ್. ಪಾಸ್ ಔಟ್ ಆದ ತಕ್ಷಣ ಎಲ್ಲರೂ ಇಮಿಡಿಯೇಟ್ ಆಗಿ ಕಾರ್ಪೊರೇಟ್ ಸೇರ್ತಾರೆ, ಆಸ್ ಅ ಲೇಬರ್ ಆಗಿ ಸ್ಟಾರ್ಟ್ ಮಾಡಿ, ಲೇಬರ್ ಅಂತ ಹೇಳ್ತಾ ಇಲ್ಲ, ಏನೋ ಒಂದು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಅನುಭವ ಹೆಂಗಿರುತ್ತೆ, ಸ್ಯಾಲ್ರಿ ಹೆಂಗೆ, ಸ್ಯಾಲ್ರಿ ಆಗಿದ್ದಾರೆ ಏನ್ ಮಾಡ್ಬೇಕು, ಎಂಪ್ಲಾಯ್ ಯಾವ ತರ ಥಿಂಕ್ ಮಾಡ್ತಾರೆ. ಯಾಕಂದ್ರೆ ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ಎಂಪ್ಲಾಯ್ ಬೇಕೇ ಬೇಕು. ಸೊ ಆಸ್ ಅ ಎಂಪ್ಲಾಯ್ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಗ ನಾನು ಮುಂದೆ ನಾನು ಯಾವ ಎಂಪ್ಲಾಯ್ ಆಗ್ಬೇಕಾದ್ರೆ ಮುಂದೆ ಎಂಪ್ಲಾಯ್ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅನ್ನೋದು ನಾಲೆಜ್ ಇರುತ್ತೆ ಅಥವಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನನ್ನ ಪ್ರಕಾರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಬಿಸ್ನೆಸ್ ಮಾಡೋದು ಒಳ್ಳೇದು. ಸ್ಟಾರ್ಟಿಂಗ್ ಅವಾಗೇ ತಗೋಬೇಕು, ಮುಂದೆ ತಗೋತೀನಿ ಅಂದ್ರೆ ಅವಾಗೆಲ್ಲ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟಿರುತ್ತೆ, ಸೊ ಅವಾಗ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ತೀರೋ ಅದನ್ನೇ ಹಿಡ್ಕೊಂಡು ಹೋಗ್ತಾರೆ, ಒಂದೆಲ್ಲ ಒಂದ್ ಕಡೆ ಹಾಕ್ತೀನಿ ಆಗುತ್ತೆ. ಸೊ ಬಿಸ್ನೆಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ. ನೋಡಿ, ನೀವು ಯಾವುದೇ ಫೀಲ್ಡ್ ಹೋಗ್ಬೇಕಾದ್ರೆ ನಿಮ್ಗೆ ಬೇಸಿಕ್ ನಾಲೆಜ್ ಇರ್ಬೇಕಾಗತ್ತೆ. ವೆದರ್ ಯು ಆರ್ ಡೂಯಿಂಗ್ ಬಿಸ್ನೆಸ್ ಆರ್ ಯು ವಾಂಟ್ ಟು ಗೋ ಟು ಜಾಬ್. ಜಾಬಿಗೆ ಹೋಗ್ಬೇಕಾದ್ರೂ ಯು ಹ್ಯಾವ್ ಟು ಹ್ಯಾವ್ ದ ಸ್ಕಿಲ್ ಸೆಟ್. ಬಿಸ್ನೆಸ್ ಮಾಡ್ಬೇಕಾದ್ರೂ ನಿಮ್ಗೆ ಸ್ಕಿಲ್ ಸೆಟ್ ಬೇಕಾಗತ್ತೆ. ನೀವು ಅದನ್ನ ಓದ್ಕೊಂಡು ಪಡಿಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಇಂದಾನು ಪಡಿಬಹುದು. Everywhere there is a risk. One should have strong. One should be able to bear the risk at their own risk. ಓಕೆನಾ? ಅದು ಎಕ್ಸ್ಪೀರಿಯನ್ಸ್ ಇಂದನೂ ಬಂದೇ ಬರುತ್ತೆ. ಪ್ಲಸ್ ನೀವು ಬೇಸಿಕ್ ಅದಕ್ಕೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್ ಅಬೌಟ್ ದಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ರಿಸ್ಕ್ ಟೇಕಿಂಗ್ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಪ್ರೋಗ್ರೆಸ್ ಮಾಡಿಲ್ಲ ಅಂದ್ರೆ ಮತ್ತೆ ಅದರಲ್ಲಿ ನೀವು ನಿರಾಶೆ ಹೊಂದ್ಕೊಂಡು ಅಯ್ಯೋ ಇದಾಗಿಲ್ಲ ಇದು ಮಾಡ್ಬೇಕು, ಇದು ಆಗಿಲ್ಲ ಇದು ಮಾಡ್ಬೇಕು, ಆ ಕನ್ಫ್ಯೂಷನ್ ಬೇಡ. So a student should have a strong focus about what he or she wants to do. You want to get into business line or take up a job, 9 to 5 job or whatever. It's up to them.
ಮ್ಯಾಮ್ ನಿಮ್ಗೆ ಗೊತ್ತಿರೋಂಗೆ ಯಾವ್ದೋ ಲೋ ಬಜೆಟ್ ಅಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಸ್ಟೂಡೆಂಟ್ಸ್ ಆಗಿದೆ ಪಾರ್ಟ್ ಟೈಮ್ ಮಾಡ್ಕೊಳತ್ತಾರ ಆ ಥರದ್ದು ಯಾವ್ದಾದ್ರು ಇದೆಯಾ? ನನ್ಗೆ ಯಾವಾಗ್ಲೂ ಫುಡ್ ಇಂಡಸ್ಟ್ರಿಯಲ್ ಎಲ್ಲ ಏನು ಇದಿಲ್ಲ. ಬಟ್ ನನ್ಗೇನು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಆಸೆ. ಇಟ್ ಇಸ್ ಆಲ್ವೇಸ್ ಬೀನ್ ಲೈಕ್ ಅ ಫುಡ್ ಇಂಡಸ್ಟ್ರಿ ಓನ್ಲಿ. ಅದು ಇಟ್ ಡಿಪೆಂಡ್ಸ್. ಲೋ ಬಡ್ಜೆಟ್ ಅಲ್ಲಿ ಇದ್ರು ಜಸ್ಟ್ ಪುಟ್ ಒನ್ ಕಾರ್ಡ್ ನಿಯರ್ ಒನ್ ಕಾಲೇಜ್ ಅಂಡ್ ಯು ಕ್ಯಾನ್ ಗೋ ಫಾರ್ ಇಟ್. ಇಲ್ಲ ಒಂದು ಕೇಕ್ ಒಂದು ಬೇಕ್ ಮಾಡ್ಕೊಂಡು ನೀವು ನೋಡಿರ್ತೀರಾ ಚರ್ಚ್ ಸ್ಟ್ರೀಟ್ ಅಲ್ಲೆಲ್ಲ ಬಂದು ಮಾಡ್ತಾರೆ. ಸೊ ಆತರ ಸ್ಮಾಲ್ ಟು ಬಿಗ್ ಡಿಪೆಂಡ್ಸ್ ಆನ್ ದೇರ್ ರಿಸ್ಕ್ ಕೆಪಾಸಿಟಿ. ಆತರ ಮಾಡ್ಬೋದು. ಕಂಪ್ನಿ ಕ್ಯಾಪಿಟಲ್ ಅಂದ್ರೆ ಇವಾಗ ನನ್ನ ಪ್ರಕಾರ ಬೆಂಗಳೂರಲ್ಲಿ ನಡೀತಾ ಇರೋದು ಫುಡ್ ಇಂಡಸ್ಟ್ರಿ. ಲೈಕ್ ನಾನು ಕಡಿಮೆ ಕ್ಯಾಪಿಟಲ್ ಅಲ್ಲಿ ಯಾವ್ದಾದ್ರು ಲೈಕ್ ಮೊಬೈಲ್ ಅಂಗಡಿ ತರ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೋದು ಇನಿಷಿಯಲಿ. ಮಿಡ್ ದೊಡ್ಡ ಕ್ಯಾಪಿಟಲ್ ಹಾಕಿ ದೊಡ್ಡ ಒಂದು ಶಾಪ್ ತಕೊಂಡು ಹೋಟೆಲ್ ತಕೊಂಡು ಮಾಡ್ತೀನಿ ಅಂತ ಆಗಲ್ಲ. ಬಟ್ ಸಣ್ಣ ಪುಟ್ಟ ಸ್ಟಾರ್ಟ್ ಮಾಡ್ಬಿಟ್ಟು ಅದನ್ನ ನೋಡ್ಬಿಟ್ಟು ಮುಂದೆ ಅವ್ರನ್ನ ಗ್ರೋ ಮಾಡ್ಬೋದು. ಲೋ ಬಜೆಟ್ ಅಂತಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಕ್ಲೌಡ್ ಕಿಚನಿಂಗ್. ಅಂದ್ರೆ ಕಿಚನಿಂಗ್ ಇಂಟ್ರೆಸ್ಟ್ ಇರೋದು ಅವ್ರು ಮಾಡ್ಬೋದು. ಅದು ಬಿಟ್ರೆ ನಾರ್ಮಲ್ ಫ್ಯಾಷನ್ಸ್ ಬಟ್ಟೆ ಅದಂತೂ ಎಲ್ಲೋಗಳು ಶಾಪಿಂಗ್ ನಡೀತಾನೆ ಇರುತ್ತೆ. ಸೊ ಆ ಟ್ರೆಂಡಿಂಗ್ ಹೋಗ್ಬೋದು ಸರ್. ಇವಾಗ ಅರ್ತಿ ಐಟಮ್ಸ್ ಜಾಸ್ತಿ ಓಡ್ತಿದೆ ಮಾರ್ಕೆಟ್ ಅಲ್ಲಿ. ಸೊ ಅರ್ತ್ ರಿಲೇಟೆಡ್ ಐಟಮ್ಸ್ ಏನೇ ಮಾರಿದ್ರು ಯು ಕ್ಯಾನ್ ಕೀಪ್ 2 to 3x ಮಾರ್ಜಿನ್ ಇಟ್ಕೊಂಡು ಮಾರ್ಬೋದು. ಸೊ ಅದನ್ನ ಅಮೆಝಾನ್ ಅಲ್ಲಿ ಹಾಕಿ ಕಸ್ಟಮರ್ ಬಂದ್ಮೇಲೆ ಪ್ರಾಡಕ್ಟ್ ತಗೊಂಡ್ಬಿಟ್ಟು ಸ್ಟಾಕ್ ಇಟ್ಕೊಳ್ಳೋದಕ್ಕಿಂತ ಆಫ್ಟರ್ ಯು ಗೆಟ್ ದ ಸೇಲ್ಸ್ ಮಾರಿದ್ರೆ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ. ರಿಸ್ಕ್ ಇರಲ್ಲ ಅದ್ರಲ್ಲಿ. ನೈಸ್ ಪಾಯಿಂಟ್ ಸರ್. See, digital marketings and all they can start off like freelancing tara. So nice idea. They don't want to put up more. I mean, budget wise they don't want to think like if their work is good and means they will get much facing in the social medias. That's ಲೋ ಬಜೆಟ್ ಅಲ್ಲಿ ಸುಮಾರು ಇದೆ. 500 ರೂಪಾಯಿ ನೀವು ಅದು ಡೆಲಿವರಿ ಪಾರ್ಟ್ನರ್ ಹಂಗಂತೆಲ್ಲ ಚಿಕ್ಕಪುರದೆಲ್ಲ ಸ್ಟಾರ್ಟ್ ಮಾಡ್ಬೋದು. ವಿತ್ ಇನ್ ಏರಿಯಾ ಮಾರ್ಕೆಟಿಂಗ್ ಅಲ್ಲಿ ಸುಮಾರು ಇದೆ, ಆಪ್ಷನ್ಸ್ ಇದೆ. ಇವಾಗಂತೂ ನವಡೇಸ್ ಎಲ್ಲ ಟೂಲ್ಸ್ ಆಮೇಲೆ ಆನ್ಲೈನ್ ಡಿಜಿಟಲ್ ತುಂಬಾ ಸಿಗುತ್ತೆ. ಅದಕ್ಕೆ ನೀವು ಯುಟಿಲೈಸ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಪರ್ಸನಾಲಿಟಿ. ಲೈಕ್ ಅವ್ರ ಮೈಂಡ್ ಸೆಟ್ ಹೇಗಿದೆ, ಅವ್ರ ಸಿಚುವೇಶನ್ ಏನು, ಸೊ ಅಂಡ್ ಅವ್ರಿಗೆ ಯಾವ ತರ ಥಿಂಕ್ ಮಾಡಿ ಅವ್ರು ಯಾವ ತರ ಮುಂದೆ ಫೀಲ್ಡ್ ಅಲ್ಲಿ ಫ್ಯೂಚರ್ ಅಲ್ಲಿ ಬಿಲ್ಡ್ ಮಾಡ್ಕೋಬೇಕಂತಿದ್ದಾರೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್. ಸಿಂಪಲ್ ಈಗ ನೋಡಿ ಬೆಂಗಳೂರು ಮೈಸೂರು ಈ ತರ ಎಲ್ಲ ನಿಮ್ಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಸಿಕ್ಕಾಗುತ್ತೆ. ಸೊ ಆ ತರ ನೀವೆಲ್ಲ ಊರಲ್ಲಾದ್ರೆ ಊರಲ್ಲಿ ಇರೋದ್ರೆಲ್ಲ ಡೆಲಿವರಿ ಮಾಡೋದು ಆಗಲ್ಲ ಸರ್. ಹೌದು. ಸೊ ನೀವು ಒಳ್ಳೆ ಸ್ಟಾರ್ಟ್ ಮಾಡ್ಬೋದು. ಅಲ್ಲೇನು ಇದು ಇರಲ್ಲ. ಮನೇಲಿ ಎಲ್ಲಾರ ಮನೆಯಲ್ಲೂ ಬೈಕ್ ಇದ್ದೇ ಇರುತ್ತೆ. ಇವಾಗ ಅದೇ ಬೈಕ್ ಇಟ್ಕೊಂಡು ಹೋಮ್ ಡೆಲಿವರಿ ಎಲ್ಲ ಕೊಟ್ಟಿದ್ರೆ ಒಂಥರ ಕ್ಲೌಡ್ ಕಿಚನ್ ತರಾನು ಮಾಡ್ಬೋದು. ಆಮೇಲೆ ಇವಾಗ ನೋಡಿ ಕ್ಯಾಂಟೀನ್ ಸರ್ವಿಸ್, ಮೊಬೈಲ್ ಕ್ಯಾಂಟೀನ್ ಸರ್ವಿಸ್ ಸಿಕ್ಕಾಪಟ್ಟೆ ಬರ್ತಾರೆ. ಕರೆಕ್ಟ್. ಕಮ್ಮಿ ಲಾಸ್. ನೀವು ಯಾವಾಗ ಬೇಕಾ ಓಪನ್ ಮಾಡೋದು, ಯಾವಾಗ ಬೇಕಾ ಸ್ಟಾಪ್ ಮಾಡ್ಬೋದು. ಸೊ ಅದಕ್ಕಾದ್ರೆ ತುಂಬಾ ಪ್ರಾಫಿಟ್ ಇದೆ. ಲಿಮಿಟೆಡ್ ರಿಸ್ಕ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಇವಾಗ ಇ ಕಾಮರ್ಸ್ ವೆಬ್ಸೈಟ್ಸ್ ಬರೋದ್ರಿಂದ ನೀವು ಒಂದೇ ಪಿನ್ ಕೋಡ್ ಅಲ್ಲಿ ಕುತ್ಕೊಂಡು ಇಂಡಿಯಾ ಫುಲ್ ನೀವು ಸೇಲ್ಸ್ ಮಾಡಬಹುದು. ಸೊ ವಿ ಕ್ಯಾನ್ ಆಪರ್ಚುನಿಟಿ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಸೆಲ್ ಬೇಸಿಕ್ ನೀಡ್. ಅಮೆಝಾನ್ ಅವ್ರ GST ನಂಬರ್ ಇದ್ರೆ ಸಾಕು. 3,000 5,000 rupees GST ನಂಬರ್ ಸಿಗುತ್ತೆ ನಿಮ್ಗೆ. ಅದನ್ನ ತಗೊಂಡು ನೀವು ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಕರೆಕ್ಟ್ ಪರ್ಸೆಂಟೇಜ್ ಇಟ್ಕೊಂಡು ಒಳ್ಳೆ ಬ್ರಾಂಡಿಂಗ್ ಮಾಡಿ ಸೋಷಿಯಲ್ ಮೀಡಿಯಾ ಆಲ್ಸೋ ಹೆಲ್ಪಿಂಗ್ ಪೀಪಲ್ ಆನ್ ದಿಸ್ ಥಿಂಗ್ಸ್ ವಿ ಕ್ಯಾನ್ ಸೆಲ್ ಲೈಕ್ ದಟ್. ಸೊ ಯಾವ್ದು ಅಷ್ಟೇ ಲಾಸ್ ಇಲ್ಲದೆ ಯಾವ ಬಿಸ್ನೆಸ್ ಆಗಲ್ಲ. ಹಂಗಾಗಿ ಬೇರೆ ಕೆಲಸದಲ್ಲಿ ಇಟ್ಕೊಂಡು ಬೇರೆ ಬಿಸ್ನೆಸ್ ಬಗ್ಗೆ ಫೋಕಸ್ ಮಾಡ್ತಾ ಇರ್ಬೇಕು. ಆ ಕಡೆ ಯಾಕೆಂದ್ರೆ ಬರೀ ಬಿಸ್ನೆಸ್ ಅಲ್ಲಿ ಕಳ್ಕೊಳ್ಳೋದು ಇದೇ ಆಗ್ಬಿಟ್ರೆ ಫ್ಯಾಮಿಲಿ ಇದಾಗ್ತದೆ. ಹಂಗಾಗಿ ಯಾವ್ದು ಕೆಲಸದಲ್ಲೂ ಇರ್ಬೇಕು. ಈ ಕಡೆ ಬಿಸ್ನೆಸ್ ಕಡೆ ಫೋಕಸ್ ಕೊಡ್ತಾ ಆ ಕಡೆನೂ ಕಾನ್ಸಂಟ್ರೇಷನ್ ಜಂಪ್ ಆಗ್ಬೇಕು. ಚೆನ್ನಾಗಿ ಅಲ್ಲಿ ಕ್ಲಿಕ್ ಆದ್ಮೇಲೆ ಜಂಪ್ ಹಾಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು. ಗ್ಲೋಬಲ್ ಅಲ್ಲಿ ಹೆಂಗ್ ನಡೀತದೆ ಎಲ್ಲರೂ ಆರ್ಟಿಫಿಷಿಯಲ್. ಸೊ ಆ ತರ ಏನಾದ್ರು ಸ್ವಲ್ಪ ಯೋಚನೆ ಮಾಡಿ ಡಿಜಿಟಲ್ ಆಗಿ ಏನಾದ್ರು ಮಾಡೋ ಪ್ರಯತ್ನ ಪಟ್ಟರೆ ಸ್ವಲ್ಪ ಬೆಟರ್ ಏನಾದ್ರು ಕ್ಲಿಕ್ ಆಗ್ಬೋದು. ಸೊ ಯಾವ್ದು ನಾರ್ಮಲ್ ಆಗಿ ನೋಡಿ ಫುಡ್ ಇಂಡಸ್ಟ್ರಿ ಅಂತ ನಾನು ಹೇಳಿದಾಗೆ ಒಬ್ರು ಅಂಗಡಿ ತೆಗೆದ್ರೆ ಅಂದ್ರೆ ಅವ್ರು ಗ್ರೋತ್ ನೋಡ್ಬಿಟ್ಟು ಇನ್ನೊಬ್ಬರ ಪಕ್ಕದಲ್ಲೇ ಸ್ಟಾರ್ಟ್ ಮಾಡ್ಬೋದು. ಸೊ ದೇರ್ ಆರ್ ಚಾನ್ಸಸ್ ಏನು ಅದರಲ್ಲಿ ಸ್ವಲ್ಪ ಲಾಭ ಇನಿಷಿಯಲ್ ಆಗ್ಬೋದು, ಬಟ್ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದಾಗ ಸ್ವಲ್ಪ ಡಿಜಿಟಲಿ ಅವ್ರು ಏನಾದ್ರು ಸ್ಕಿಲ್ಫುಲ್ ಆಗಿದ್ರೆ ಅದರಲ್ಲಿ ಏನಾದ್ರು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಯಾವ ತರ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಹೋಗುವ ಅಂತ ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ ಬೆಟರ್. ಲೈಕ್ ನೋಡಿ ಇವಾಗ ಸ್ಟಾರ್ಟ್ಅಪ್ಸ್ ಯುನೀಕ್ ಆಗಿ ಅಂತ ಮಾಡ್ಬೇಕು ಅಂತ ಹೋಗ್ತಾರೆ, ಏನ್ ಮಾಡ್ತಾರೆ ಅದು ಗುಡ್, ವಿಚ್ ಇಸ್ ಗುಡ್ ಥಿಂಗ್. ಸೊ ಕೆಲವೊಬ್ರಿಗೆ ಯುನೀಕ್ ಥಿಂಗ್ ಅಂತ ಇದು ಅಷ್ಟು ಆತರ ಗೊತ್ತಾಗಲ್ಲ, ಲೈಕ್ ಇರಲ್ಲ. ಬಟ್ ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಫಸ್ಟ್ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಒಂದ್ ಥಿಂಗ್ ಮೇನ್ ಅಂದ್ರೆ ಸಬ್ಜೆಕ್ಟ್ ನಾಲೆಜ್. ಲೈಕ್ ಅಂದ್ರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ನಾಲೆಜ್ ಅಂತ. ಲೈಕ್ ಆತರ ಯಾವ್ದಾದ್ರು ಆತರ ಹೇಳಿದ್ರೆ ಒಂದು ಫೀಲ್ಡ್. ಇವಾಗ ನೀವ್ ಹೇಳಿದ್ರೆ ಕ್ಲಾತಿಂಗ್ ಅಂತ ಹೇಳ್ತಾರೆ. ಕ್ಲಾತಿಂಗ್ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ಆ ಸಬ್ಜೆಕ್ಟ್ ನಾಲೆಜ್ ತಗೊಳ್ಳೋದಕ್ಕೆ ಎಕ್ಸ್ಪ್ಲೋರ್ ಮಾಡ್ಬೇಕು ಫಸ್ಟ್. ಇಲ್ಲ ಲ್ಯಾಕ್ ಆಫ್ ನಾಲೆಡ್ಜ್ ಇದ್ರೆ ಲಾಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ವಿತೌಟ್ ನಾಲೆಜ್ ಇಟ್ಸ್ ವೆರಿ ರಿಸ್ಕಿ. ಇಟ್ಸ್ ಲೈಕ್ ಸ್ಟಾಕ್ ಮಾರ್ಕೆಟ್.
ಫಸ್ಟ್ ಥಿಂಗ್ ಅಂದ್ರೆ ಸೀನಿಯರ್ಸ್ ನ ಕಲ್ಕೊಳ್ಳಿ ಎಲ್ಲೋಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ. ಅವ್ರು ಯಾವ ತರ ಪಾರ್ಟ್ಸ್ ಅಲ್ಲಿ ಹೋದ್ರು ಎಲ್ಲಿ ಎಷ್ಟು ಹಾಳಾದ್ರು ಯಾರು ಎಷ್ಟು ಉದ್ದಾರ ಆದ್ರೆ ಹೆಂಗ್ ಉದ್ದಾರ ಆದ್ರೆ ಅದನ್ನ ನೋಡೋದೇ ನೀವು ಫಾಲೋ ಮಾಡೋದು. ಬೇರೆ ಏನು ಆಪ್ಷನ್ ಇಲ್ಲ. ಯೂಸ್ ಐಡಿಯಾನೇ ಯೂಸ್ ಮಾಡ್ಬೇಕು. ಎಷ್ಟು ಕೊಡ್ತೀರಾ? ಒಂದು ಎರಡು ಯೂಸ್ ಮಾಡಿರೋ ಐಡಿಯಾನೇ ಯೂಸ್ ಮಾಡಿದ್ರೆ ಉದ್ದಾರ ಆಗ್ಬೇಕು. ಬೇರೆ ಆಪ್ಷನ್